ಏನ ಶ್ರದ್ಧಾ, ಯಾಕೊಂಥರ ಇದೆಯಾ? ಇವತ್ತು ಶಾಲೆಗೆ ಯಾರು ಮಕ್ಕಳೇ ಬಂದಿಲ್ಲ ಭುವನ್. ಊಟ ಕೊಡ್ತಿಲ್ಲ ಅಂತ ಮಕ್ಕಳನ್ನ ಶಾಲೆಗೆ ಕಳಿಸ್ಲೇ ಇಲ್ಲ. ಛೇ, ಏನು ಮಾಡೋದು ಇವಾಗ? ಆ ಪಟೇಲನ ಅಹಂಕಾರನ ಹೇಗಾದ್ರೂ ಮಾಡಿ ಮುರಿಲೇಬೇಕು. ನೋಡು, ನನಗೆ ಪರ್ಮಿಷನ್ ಕೊಡು, ಇದಕ್ಕೆಲ್ಲ ಏನಾದರೂ ಒಂದು ದಾರಿ ಹುಡುಕ್ತೀನಿ. ಬೇಡ ಭುವನ್, ಗಡಿಬಿಡಿ ಮಾಡ್ಕೋಬೇಡಿ. ನಮ್ಮ ಹೆಡ್ ಮಾಸ್ಟ್ರು ಆ ಪಟೇಲನ ಗೋಡೌನ್ ಎಲ್ಲಿದೆ ಹುಡುಕ್ತೀನಿ, ನಾಳೆ ಒಳಗೆ ಏನೋ ಒಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಆಮೇಲೆ ಏನು ಮಾಡೋದು ಯೋಚನೆ ಮಾಡೋಣ. ಅಲ್ಲ, ಅವನು ನಂಬೋದಾ ಅಂತ. ಆ ವ್ಯಕ್ತಿ ಯಾಕೋ ಸರಿ ಇಲ್ಲ ಅನ್ಸುತ್ತಪ್ಪ ನನಗೆ. ಅವ್ರು ಸರಿ ಇದ್ದಾರೆ ಅಂತ ನಾನೇನು ಹೇಳಿದೆ? ಆ ಪಟೇಲ್ನಿಂದ ಅವ್ರಿಗೆ ಅವಮಾನ ಆಗಿದೆ, ಅದಕ್ಕೆ ನಮ್ಮ ಜೊತೆಗಿದ್ದಾರೆ. ನಾವು ಅದನ್ನು ಬಳಸ್ಕೋತಾ ಇದ್ದೀವಿ ಅಷ್ಟೇ. ಹುಷಾರು ಶ್ರದ್ಧಾ, ತುಂಬ ಎಚ್ಚರಿಕೆ ಕೆಲಸ ಮಾಡ್ಬೇಕು ನಾವು. ಹೌದು ಭುವನ್, ಗೊತ್ತಿದೆ ನನಗೆ. ಏನಾಯ್ತು? ಸವಿತಾ ಬರ್ತಿದ್ದಾಳೆ. ಅಯ್ಯೋ ದೇವ್ರೆ, ಎಂಥದ್ದು ಶಬ್ದ ಆದಂಗಾಯ್ತಲ್ಲ. ಸಿಕ್ಕಾಕೊಂಡ್ರೆ ಅಷ್ಟೇ ಕತೆ. ಸುಮ್ಮನೆ ಶ್ರದ್ಧಾ, ನಾನು ರಾಜ್ಕುಮಾರನ ಧ್ವನಿ ಕೇಳ್ತಾ ಇದ್ದು. ಎಲ್ಲಿರುವೆ ಮನವ ಕಾಡುವ ಮನ್ಮಥನೇ. ಮನವ ಕಾಡುವ ಮನ್ಮಥನೇ. ಲಲಲಲ್ಲ, ಲಲಲಲ್ಲ. ಸದ್ಯ ಸಿಕ್ಕಾಕೊಂಡಿಲ್ಲ. ಅಲ್ಲ, ನಾವ್ ಯಾಕೆ ಹಾಗೆ ಅಡ್ಕೋಬೇಕಾಗಿತ್ತು? ಏನೋ ಮಾತಾಡ್ಕೊಂಡು ನಿಂತಿದ್ರೆ ಅಂದಿದ್ರೆ ಆಗಿರ್ತಿತ್ತಪ್ಪ. ನಾನೇನು ಮಾಡಲಿ? ಆ ಟೈಮಿಗೆ ಏನು ಹೊಳಿತೋ ಅದನ್ನ ಮಾಡಿದಪ್ಪ ನಾನು. ಇವಾಗ ಸವಿತಾ ಹೋಗೈತಲ್ಲ, ಇನ್ನೂ ಯಾಕೆ ಕೈ ಹಿಡ್ಕೊಂಡಿದ್ದೀರಾ? ಏನು ಶ್ರದ್ಧಾ, ಗಂಡ ಹೆಂಡತಿ ಕೈ ಹಿಡ್ಕೊಂಡ್ರೆ ಈಗ ಹೇಳೋದು? ಇದಕ್ಕೇನು ಕಮ್ಮಿ ಇಲ್ಲ ಮೊದಲಿಂದ ಸಾಹೇಬ್ರು. ಮಾತಾಡ್ತಿದ್ದ ವಿಷಯನೇ ಬೇರೆ, ಇಲ್ಲಾಗಿದ್ದೇ ಬೇರೆ. ಏಯ್,